ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ಗದಗತ್ರ ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ಕೊಟ್ಟಿದ್ವಿ, ಸ್ಪ್ರೇನೂ ಮಾಡಿದ್ರೆ ಅವ್ರನ್ನ ಕೇಳೋಣ. ನಮಸ್ಕಾರ ನಾರ. ನಮಸ್ಕಾರ. ನಿಮ್ಮ ಹೆಸರು ರೀ? ಬಸನಗೌಡ ಪಾಟೀಲ್ ಅಂತ. ಯಾವ್ರನ್ನಾರ? ರೋಣ ತಾಲೂಕು ಕೊಲ್ಲೂರು ಗ್ರಾಮ. ರೋಣ ತಾಲೂಕು ಕೊಲ್ಲೂರು ಗ್ರಾಮ ರೀ. ಯಾವ್ದು ಒಂದೇ ಸ್ಪ್ರೇ ಮಾಡಿದ್ರಿ ನೀವು? ಗ್ರೋಮೋರ್ ಮತ್ತು ಫಂಗಿಸೈಡ್ ಮಾಡಿದ್ವಿ. ಕಡ್ಲಿ ಸ್ಪ್ರೇ ಮಾಡಿದಿರಿ ಈಗ? ಎಷ್ಟು ದಿನ ಆತ್ರಿ ಮಾಡಿ? 9 ದಿನ ಆಯಿತು. ಹೆಂಗೆ ಅನ್ಸಾತ್ರಿ ಇದನ್ನು? ಪೀಕ್ ಎಲ್ಲ ಭಾರಿ ಇಂಪ್ರೂವ್ಮೆಂಟ್ ಆಗಿದೆ. ಹಾಂ ರೀ. ಜಾಸ್ತಿ ಬಂದಿದೆ. ಹಾಂ ರೀ. ಬೇರೆಯವ್ರಿಗೆ ಹೋಲಿಕೆ ಮಾಡಿದರೆ ನಮ್ಮದು ಪೀಕ್ ಇನ್ನೂ ಒಂದು 15 ಡೇಸ್ ಗ್ರೋತ್ ಅಡ್ವಾನ್ಸ್ ಇದೆ ಅನ್ನುವ ಆ ರೀತಿ ಇದೆ. ಓಕೆ, ಅಂದರೆ ಬೇರೆ ಹೊಲಕ್ಕೆ 5-6 ದಿನ ಮುಖ ಜಾಸ್ತಿ ಬೆಳವಣಿಗೆ ಬರುತ್ತಂತ ಅನ್ಸಾತ್ರಿ ನಿಮಗೆ? ಅನಿಸ್ತಾ ಇದೆ. ಮತ್ತು ಪಕ್ಕಲ್ ಜಾಸ್ತಿ ಬರ್ತಂತ ಹೇಳ್ತಾರೆ ನೀವು? ಅದಕ್ಕೋಸ್ಕರ ನಾವು ಸೆಕೆಂಡ್ ಸ್ಪ್ರೇನು ಇದನ್ನೇ ಚೂಸ್ ಮಾಡಿದ್ದೀವಿ. ಮಾಡಿದಿರಣ್ಣ? ಹೆಂಗೆ ಅನ್ಸಾತ್ರಿ ಇದನ್ನು ಸ್ಪ್ರೇ ಮಾಡಿದಿರಿ? ಫಸ್ಟ್ ಟೈಮ್ ಇದನ್ನು ಸ್ಪ್ರೇ ಮಾಡಿರಲ್ರಿ, ಹೆಂಗೆ ಅನ್ಸಾತ್ರಿ ನಿಮ್ಗೆ? ಜಾಸ್ತಿ ಇದೆ. ಬೇರೆ ನಾವೆಲ್ಲ ಮೊದಲು ಕೆಮಿಕಲ್ಸ್ ಎಲ್ಲ ಹಾಕ್ತಾ ಇದ್ವಿ, ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಇದು ಸಾವಯವ ಇನ್ನೂ ಚಲೋ ಬೆಟರ್ ಅನಿಸಿದೆ. ಬೆಟರ್ ಅನ್ಸಾತ್ರಿ ನಿಮ್ಗೆ? ಇದ್ರ ಬಗ್ಗೆ ರೈತರಿಗೆ ಏನಂತ ಹೇಳ್ಬೋದು ನೀವು? ಇದನ್ನ ಎಲ್ಲರೂ ಯೂಸ್ ಮಾಡ್ಬೋದು, ಯಾವುದೇ ರೀತಿಯಿಂದ ಏನು ತೊಂದರೆ ಏನಿಲ್ಲ. ಹಾಂ ರೀ. ಕ್ರಾಪ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ನಾವು ಮಾಡಿದ್ದೀವಿ ಆಲ್ರೆಡಿ, ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಯೂಸ್ ಮಾಡಿದ್ದೀನಿ ಅನ್ಸತ್ರಿ. ಓಕೆ, ಪ್ರತಿಯೊಬ್ಬರಿಗೆ ಹೇಳಿ ನಿಮ್ಮ ಮಾಹಿತಿದಾರ್ಗನ್ನ ಕೊಡಿಸ್ರಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಒಂದೇ ಸ್ಪ್ರೇ ಮಾಡಿದಾರೆ. ಒಂದೇ ಸ್ಪ್ರೇ ಮಾಡಿ ಜಸ್ಟ್ ಈಗ 9 ದಿನ ಆಯ್ತು. ಆಲ್ರೆಡಿ 9 ದಿನಕ್ಕೆ ಅಲ್ಲಿ ನೋಡಿರಿ ಆಲ್ರೆಡಿ ಪಕ್ಕಲ್ ಹೊಡೆದೈತಿ, ಕೊಂಬೆನ ಬಂದಾವ, ಪಕ್ಕಲ್ ಹೊಡೆದೈತಿ, ಆಲ್ಮೋಸ್ಟ್ ಸಾಲು ಕೊಡೈತಿ. ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಯೂಸ್ ಮಾಡಿರಿ, ಬೆಸ್ಟ್ ರಿಸಲ್ಟ್ ಐತಿ. ಥ್ಯಾಂಕ್ ಯು ಸ್ಮಾರ್ಟ್ ಶಾಪ್.